ಬಿಜೆಪಿಯ 18 ಶಾಸಕರ ಅಮಾನತು ನಿರ್ಧಾರ ವಾಪಸ್. ಶಾಸಕರ ಅಮಾನತು ಹಿಂಪಡೆಯುವ ಬಗ್ಗೆ ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಪಬ್ಲಿಕ್ ಟಿವಿಗೆ ಯುಟಿ ಖಾದರ್ ಕೊಟ್ಟಂತಹ ಹೇಳಿಕೆ ಇದು. ಬಿಜೆಪಿಯ ಅಮಾನತಾದ ಶಾಸಕರ ಬಗ್ಗೆ ಸಂಜೆ ಮಹತ್ವದ ಮೀಟಿಂಗ್ ಇದೆ. ಅಮಾನತು ಆದೇಶವನ್ನು ವಾಪಸ್ಗೆ ಬೇಡಿಕೆಯನ್ನು ವಿಪಕ್ಷ ಇಟ್ಟಿದೆ. ಇವತ್ತಿನ ಸಭೆಯಲ್ಲಿ ಸಿಎಂ ವಿಪಕ್ಷ ನಾಯಕರುಗಳು ಕೂಡ ಭಾಗಿಯಾಗ್ತಾರೆ. ಸಭೆಯ ಬಳಿಕ ಅಂತಿಮ ನಿರ್ಧಾರವನ್ನು ಘೋಷಣೆ ಮಾಡ್ತೇವೆ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ತಿಳಿಸಿದ್ದಾರೆ. ಆ ಶಾಸಕರು ಅವರ ಹಿರಿಯ ಬಹಳಷ್ಟು ನಾಯಕರು ಹಿರಿಯಕ್ಕಿದ್ದರು. ಆ ಒಂದು ಬೇಡಿಕೆ ಇತ್ತು, ಏನೊಂದು ಹೆಚ್ಚು ಕಮ್ಮಿ ಆಗಿದ್ದೇವೆ, ಅದನ್ನು ಇನ್ನು ಮುಂದಕ್ಕೆ ಆಗುತ್ತೆ ನಾವು ನೋಡಿಕೊಳ್ತೇವೆ, ಮತ್ತು ಇನ್ನು ಚರ್ಚೆ ಆಗೋ ಸಂದರ್ಭ ಆಗಿದೆ, ಇದನ್ನು ಸ್ವಲ್ಪ ಸರಳಗೊಳಿಸಬೇಕು ಮತ್ತು ಹಿಂದೆ ಬರಬೇಕು ಅಂತ ಬೇಡಿಕೆ ಇತ್ತು. ಆದರೆ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ, ನಾವು ತೀರ್ಮಾನವನ್ನು ತಗೊಳ್ತೇವೆ. ಇವತ್ತೇ ಅಮಾನತು ವಾಪಸ್ ಪಡೆಯುವಂಥ ಸಾಧ್ಯತೆ ಇದೆಯಾ ಸರ್? ಚರ್ಚೆ ನಾವು ಹಿಂದೆ ಬರಿಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ. ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ, ಹಿಂದೆ ತಗೊಳ್ತೇವೆ. ಪ್ರತಿಪಕ್ಷ ನಾಯಕರು, ಮನೆ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ನಾನು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ನಮ್ಮ ಇದ್ದ ಸಭಾಪತಿಯನ್ನು ನಾವು ಆಹ್ವಾನಿಸ್ತೇವೆ. ಕ್ಯಾಬಿನೆಟ್ಗೂ ಕೂಡ ಸಲಹೆಯನ್ನು ಕೊಟ್ಟಿದ್ರು ಸರ್, ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಏನಂತ. ಅಲ್ಲಿಂದ ಏನಾದರೂ ಬಂದಿದೆಯಾ ಸರ್ ಮಾಹಿತಿ? ಲಾ ಮಿನಿಸ್ಟರ್ ಇರ್ತಾರೆ ಹೇಳುದು ಸರ್, ಈ ವಿಚಾರದಲ್ಲಿ ತಮ್ಮದೇ ಪರಮಾಧಿಕಾರ ಇರುತ್ತೆ. ಕ್ಯಾಬಿನೆಟ್ನ ಸಲಹೆ ನೋಡಿ, ಸಿಎಂ ಸಲಹೆ ಆಗಲಿ ತಗೊಳ್ಳೋದು ಸರಿಯಾ ಅಂತ ನೋಡಿ. ಅವತ್ತು ಆದಂಥ ಘಟನೆಯನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸ್ತೇವೆ. ಯುಟಿ ಖಾದರ್ ಈಗ ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ. ಸಂಜೆಯ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ.